ಮಹದೇವಪುರ ಮಂಡೂರಿನಲ್ಲಿ ದಾನಿಗಳ ನೆರವಿನಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಮೇಲ್ಮರವತ್ತೂರು ಮಹಾತಾಯಿ ಆದಿಪರ ಓಂ ಶಕ್ತಿ ದೇವಿಯ ದೇವಸ್ಥಾನವು ಉದ್ಘಾಟನೆಗೊಂಡಿದೆ. ಕಳಸ ದೀಪ ಯಾಗ ಪೂಜೆಯೊಂದಿಗೆ ಈ ದೇವಸ್ಥಾನ ಉದ್ಘಾಟನೆಯಾಯಿತು. ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಮೇಲ್ಮರವತ್ತೂರು ಆದಿಪರಾಶಕ್ತಿ ದೇವಿಗೆ ಯಾವುದೇ ಜಾತಿ ಮತವಿಲ್ಲ, ಎಲ್ಲರೂ ಭಕ್ತಿಯಿಂದ ಆರಾಧನೆ ಮಾಡಬಹುದು. ಗರ್ಭಗುಡಿಯನ್ನ ಪ್ರತಿಯೊಬ್ಬ ಭಕ್ತರು ಪ್ರವೇಶಿಸಿ ನಿಷ್ಠೆಯಿಂದ ಪೂಜಿಸಬಹುದು ಎಂದು ತಿಳಿಸಿದ್ರು. ಹಿಂದೂ ಧರ್ಮ ಶ್ರೇಷ್ಠ ಸಂಸ್ಕೃತಿ ಹೊಂದಿದೆ. ಈ ಧರ್ಮ ಸಭ್ಯತೆ ಮತ್ತು ಸಂಸ್ಕಾರ ಎರಡನ್ನೂ ಜಗತ್ತಿಗೆ ನೀಡಿದೆ ಎಂದರು. ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಂಡೂರು, ಬೂದಿಗೆರೆ, ಕಗ್ಗಲಹಳ್ಳಿ, ಯಲಹಂಕ, ರಾಮಗೊಂಡನಹಳ್ಳಿ, ಹೊನಾಯಕನಹಳ್ಳಿ, ಭುವನಹಳ್ಳಿ, ನೆಲ್ಲೂರು, ಬಿದರಹಳ್ಳಿ, ಕಾಡ ಅಗ್ರಹಾರ ಸೇರಿದಂತೆ ಮತ್ತಿತರ ಗ್ರಾಮಗಳ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ವೀರಗಾಸೆ ಕಲಾವಿದರ ನೃತ್ಯ ಹಾಗೂ ತಮಿಳುನಾಡಿನ ವಾದ್ಯ ಮೇಳವು ಭಕ್ತರನ್ನು ಆಕರ್ಷಿಸಿತು. ಪೂಜಾ ಮಂಡಳಿ ವತಿಯಿಂದ ಅನ್ನದಾನ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಮಂಜುಳಾ ಲಿಂಬಾವಳಿ, ಶರತ್ ಬಚ್ಚೇಗೌಡ, ಎಸಿ ಶ್ರೀನಿವಾಸ್ ಹಾಗೂ ಮೇಲ್ಮರವತ್ತೂರು ಆದಿಪರಾಶಕ್ತಿ ಸಿದ್ದರ್ಪೀಠಂನ ಪದಾಧಿಕಾರಿಗಳಾದ ಎಸ್ ದಿವಾಕರ್, ಎಸ್ ರಾಜಗೋಪಾಲ್, ಡಿ ಉದಯ್ ಕುಮಾರ್, ಎಸ್ ವೆಂಕಟೇಶ್, ಎಸ್ ಮಂಜುನಾಥ್, ಕೋಮಲಮ್ಮ ಶ್ರೀನಿವಾಸ್ ಉಪಸ್ಥಿತರಿದ್ದರು. ನಮಗೆ ಹೇಳ್ಕೊಟ್ಟಿರೋಂಥ ಒಂದು ಮಂತ್ರ, ಬಡ ಮಕ್ಕಳು ಎಲ್ಲ ಸಿಕ್ಕಬೇಕು, ಅವ್ರಿಗೆ ಅಮ್ಮನ ಆಶೀರ್ವಾದ ಸಿಕ್ಕಬೇಕು, ಸಮಾಜದಲ್ಲಿ ಅವರು ತಲೆ ಎತ್ಕೊಂಡು ನಡಿಬೇಕು. ಇದೇ ನಮ್ಮ ಅಮ್ಮನವರ ಕನಸು. ಆ ಕನಸಿಗೋಸ್ಕರ ವಾರ ಪೂಜಾ ಮಂಡಳಿಗಳನ್ನ ಕೊಟ್ಟು ಅಮ್ಮ ಹೆಂಗಸರು ಮೇಲೆ ತರೋದಕ್ಕೋಸ್ಕರ ಹೆಂಗಸರ ಕೈಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ ಯಾಗಗಳು ಮಾಡಿ ಅವರು 30 ದಿವಸನೂ ಆ ಸಮಾರಂಭ ದೇವಸ್ಥಾನದ ಒಳಗಡೆ ಹೋಗಿ ಅಮ್ಮನಿಗೆ ಅಭಿಷೇಕ ಮಾಡ್ಬೋದು, ಅಲಂಕಾರ ಮಾಡ್ಬೋದು ಅಂತ ಒಂದು ಶಕ್ತಿನ ಕೊಟ್ಟು ಈ ಪೂಜಾ ಮಂಡಳಿಗಳನ್ನ ಅಮ್ಮ ಕೊಟ್ಟು ನಡೆಸ್ತಾ ಇದ್ದಾರೆ. ಪೂಜಾ ಮಂಡಳಿಗಳು ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಸಂಸ್ಥೆ ಅಮ್ಮ ಮೇಲ್ಮರುವತ್ತೂರಲ್ಲಿ ತಮಿಳುನಾಡಲ್ಲಿ ಚೆನ್ನೈ ಟು ತಿರುಚಿ ಹೈವೇದಲ್ಲಿ ಮೇಲ್ಮರುವತ್ತೂರು ಅಂದ ಊರಲ್ಲಿ ಅಮ್ಮ ಕೂತು ಎಲ್ಲರಿಗೂ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿರೋ ಬಡವರೆಲ್ಲ ಪ್ರತಿ ದಿವಸ ತಿಂಗಳಿಗೋ ವರ್ಷ ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಭಾಳ ಜನ ಇದ್ದಾರೆ. ಅವರು ಆಶೀರ್ವಾದ ತಾಯಿದು ಪಡಿಬೇಕನ್ನೋ ಉದ್ದೇಶದಲ್ಲಿ ಆ ಬಡವಲ್ಲಿ ಯಾವ ಜಾಗದಲ್ಲಿ ಆ ಭಕ್ತಾದಿಗಳು ಅಲ್ಲೇ ಒಂದು ಪೂಜಾ ಮಂಡಳಿ ಮಾಡಿ ಆ ಪೂಜಾ ಮಂಡಳಿದಲ್ಲಿ ಅಮ್ಮ ಒಂದು ಶಕ್ತಿನ ಕೊಟ್ಟು ಆ ಕಲಸ ದೀಪ ಆ ಪಟದಲ್ಲಿ ಅಮ್ಮನ ಆಶೀರ್ವಾದನ ಕೊಟ್ಟು ಬರೋ ಮಕ್ಕಳಿಗೆಲ್ಲ ಅಲ್ಲಿನೇ ಅಮ್ಮ ಆಶೀರ್ವಾದ ಮಾಡ್ತಾರೆ. ಪ್ರತಿಯೊಬ್ಬರು ಪ್ರತಿನಿತ್ಯ ನಾವು ಆ ದೇವಸ್ಥಾನ ಹೋಗೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಆ ದೇವಸ್ಥಾನದಲ್ಲಿ ಮೇಲ್ಮರುವತ್ತೂರು ಮಣ್ಣಲ್ಲಿ ಕಾಲಿಟ್ಟರೆ ಏನು ಒಂದು ಪುಣ್ಯ ಸಿಕ್ಕತ್ತೋ ಆ ಪುಣ್ಯ ಈ ಪೂಜಾ ಮಂಡಳಿಗಳಿಗೆ ಸಿಕ್ಕಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಕೊಟ್ಟು ಆ ಜಾಗದಲ್ಲಿ ಹೋಮನ ಮಾಡಿ ಆ ಮಂತ್ರಗಳು ಹೆಂಗಸರಿಂದ ಓದಿಸಿ ಆ ಜಾಗದಲ್ಲಿ ಒಂದು ಶಕ್ತಿನ ಅಮ್ಮ ಕೊಟ್ಟಿದ್ದಾರೆ. ಯಾವೊಂದು ವ್ಯಕ್ತಿ ಒಂದು ಕಷ್ಟದಲ್ಲಿ ಹೋಗಿ ಆ ಪೂಜಾ ಮಂಡಳಿಲಿ 10 ನಿಮಿಷ ಕೂತ್ಕೊಂಡು ಆ ಅಮ್ಮನ ಧ್ಯಾನ ಮಾಡಿ ಅಮ್ಮನ ಪಡೆಯುವಾಗ ಆ ತಾಯಿ ಅವ್ರ ಕಷ್ಟದೆಲ್ಲ ನೀವು ಮಾಡ್ತಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಸುಮಾರು 1000 ಪೂಜಾ ಮಂಡಳಿಗಳಿದೆ. 6 ಲಕ್ಷ ಜನ ಪ್ರತಿ ವರ್ಷ ಒಂದು ಇರುಮುಡಿ ಎತ್ಕೊಂಡು ಆ ಮೇಲ್ಮರುವತ್ತೂರು ಮಣ್ಣಕ್ಕೆ ಹೋಗ್ತಾರೆ. ಆ ಪೂಜಾ ಮಂಡಳಿ ಮುಖಾಂತರ ಅಲ್ಲಿ ಮಾಲೆ ಹಾಕಿ ವ್ರತ ಇದ್ದು ಇರುಮುಡಿನ ಎತ್ಕೊಂಡು ದೇವಸ್ಥಾನದಲ್ಲಿ ಹೋಗಿ ಮೇಲ್ಮರುವತ್ತೂರಲ್ಲಿ ಸಲ್ಲಿಸ್ತಾರೆ. ಇದು ನಮ್ಮ ಪದ್ಧತಿ. ಅಮ್ಮ ಹೆಂಗಸರಿಗೋಸ್ಕರ ಮುಖ್ಯತ್ವ ಕೊಟ್ಟು ಹೆಂಗಸರನ್ನ ಮುಂದೆ ಇಟ್ಟು ಈ ಸಂಸ್ಥೆನೂ ಅಮ್ಮ ನಡೆಸ್ತಾ ಇದ್ದಾಳೆ. ಸುಮಾರು ಎಲ್ಲ ಕಡೆ ಒಂದು 8,000 ಮಂಡಳಿಗೆ ಮೇಲೆ ಪೂಜಾ ಮಂಡಳಿಗಳಿದೆ. ಅದರಲ್ಲಿ ಕರ್ನಾಟಕದಲ್ಲಿ 1000 ಮಂಡಳಿಗಳಿದೆ, ಎಲ್ಲ ಕಡೆ ಇದೆ. ಮೈಸೂರು, ಶಿವಮೊಗ್ಗ, ಹಾಸನ, ಈ ಕಡೆ ಮಂಗಳೂರು ಆಗಿದೆ, ಚನ್ನರಾಯಪಟ್ಟಣ, ಮಂಡ್ಯ, ಕೋಲಾರ, ಮುಲ್ಬಾಗಲ್, ಚಿಂತಾಮಣಿ ಎಲ್ಲ ಕಡೆ 1000 ಪೂಜಾ ಮಂಡಳಿಗಳಿದೆ. ಅದರಿಂದ ಯಾವೊಂದು ವ್ಯಕ್ತಿ ಅಮ್ಮನ್ನ ನೋಡಿ ಬರಬೇಕು, ಅಮ್ಮ ಮಂತ್ರ ಓದಬೇಕು ಅಂತ ಪ್ರತಿಯೊಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಮ್ಮ. ಆ ಮಂಡಳಿಯಲ್ಲಿ ಪೂಜಾ ಮಂಡಳಿಯಲ್ಲಿ ಬಂದು ಅವರು ಒಂದು 10 ನಿಮಿಷ ಅವ್ರ ಕಷ್ಟದಿಂದ ಹೇಳುವಾಗ ಅವ್ರಿಗೆ ಆ ಕಷ್ಟನ ಬಗೆಹರಿಸ್ತಾರೆ. ಪ್ರತಿ ವಾರ ಶುಕ್ರವಾರನೋ ಮಂಗಳವಾರನೋ ಭಾನುವಾರನೋ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತಿ ತಿಂಗಳು ಮಾಡಿಕೊಂಡು ಬಡವರು ಕೂಡ ಬಂದು ಪೂಜೆ ಮಾಡ್ಬೋದು. ಇನ್ನಲ್ಲಿ ಯಾರು ಸ್ವಾಮೀಜಿ, ಯಾರು ಗುರುಜಿ,
ಯಾರು ಪೂಜಾರಿ ಅಂತ ಯಾರಿಲ್ಲ. ಪ್ರತಿಯೊಂದು ವ್ಯಕ್ತಿ ಯಾರು ಬೇಕಾದ್ರೂ ಬಂದು ಅಮ್ಮನ್ನ ಮಂಗಳಾರತಿ ಮಾಡ್ಬೋದು, ಅಲಂಕಾರ ಮಾಡ್ಬೋದು, ದೀಪಾರಾಧನೆ ಕೊಡ್ಬೋದು, ಎಲ್ಲ ಮಾಡ್ಬೋದು ಅಂತ ಒಂದು ಆಗಮ ಶಾಸ್ತ್ರದ ಮೇಲಂತ ದೇವಸ್ಥಾನನೇ ನಮ್ಮ ಮೇಲ್ಮರುವತ್ತೂರು ದೇವಸ್ಥಾನ. ಅದನ್ನ ಪ್ರಕಾರ ಬಂದಿರೋದೇ ನಮ್ಮ ಪೂಜಾ ಮಂಡಳಿಗಳನ್ನ ಮಾತ್ರ ತಿಳಿಸ್ತೀವಿ. ಓಂ ಶಕ್ತಿ. ಏನು ಇವತ್ತು ಬಿದ್ರಳ್ಳಿ ಹೋಬಳಿ ಮಂಡೂರು ಗ್ರಾಮದ ಒಂದು KEB ಕಾಂಪೌಂಡ್ ಹತ್ರ ಇರುವಂಥ ಓಂ ಶಕ್ತಿ ದೇವಾಲಯವನ್ನು ನೂತನವಾಗಿ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ತುಂಬ ದಾನಿಗಳು ಸಹಕರಿಸಿದ್ದಾರೆ, ತುಂಬ ಬಡ ಶಕ್ತಿಗಳು ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ದಾನಿಗಳು ಕೂಡ ಹೆಲ್ಪ್ ಮಾಡಿ ಇವತ್ತೊಂದು ದೊಡ್ಡ ದೇವಸ್ಥಾನ ಆಗಿ ಬೆಳೆಸಿದರೆ ನಾವು ಅದಕ್ಕೆ ಯಾವತ್ತೂ ಅವರು ಕೃತಜ್ಞತೆಯಾಗಿರ್ತೀರಿ. ಹಾಗಾಗಿ ಇವತ್ತು ಏನು ಈ ಒಂದು ಬೆಳಿಗ್ಗೆ ಅಮ್ಮನ ಸುಪ್ರಭಾತ ಮತ್ತು 8:15 ಯಾಗ ಪೂಜೆ, ಕಳಸ ದೀಪ, ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಶಕ್ತಿಗಳು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಬರುವ ಎಲ್ಲ ಶಕ್ತಿಗಳಿಗೂ ಬರೀ ಕೈಲಿ ಹೋಗಬಾರ್ದು ಅಂತ ನಮ್ಮ ಒಂದು ಉದ್ದೇಶದಿಂದ ಬರೋ ಶಕ್ತಿಗಳಿಗೆ, ಒಂದು ಸ್ತ್ರೀ ಶಕ್ತಿಗಳಿಗೆ ಸೀರೆ ಕೊಡೋ ಮುಖಾಂತರ ಹಾಗೂ ಪುರುಷ ಶಕ್ತಿಗಳಿಗೆ ಮತ್ತು ಒಂದು ಪಂಚೆ ಮತ್ತು ಶಲ್ಯ ಕೊಡೋ ಮುಖಾಂತರ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಮತ್ತು ನಮ್ಮ ಕುಟುಂಬದವರು ಸಾಯೋವರೆಗೂ ನಾವು ಅವ್ರಿಗೆ ಒಂದು ಚಿರುಣಿ ಆಗಿರ್ತೀರಿ ಅಂಥೇಳಿ ನಾವು ಈ ಮುಖಾಂತರ ಕೇಳ್ಕೊತೀವಿ. ಈ ಒಂದು ದೇವಾಲಯಕ್ಕೆ ಸುಮಾರು ಒಂದು ಇಲ್ಲಿಂದ ಸೋಲೂರು, ದೇವನಹಳ್ಳಿ, ನವರತ್ನಗರ, ಸಾದಹಳ್ಳಿ, ನಾಗಮಂಗಲ, ಈ ಕಡೆ ಕಗ್ಲಹಳ್ಳಿ, ಬೂದಿಗೆರೆ, ನಲ್ಲೂರು, ಈ ಕಡೆ ಬಂದರೆ ಯರಪನಹಳ್ಳಿ, ಕಾಡಾಗರ, ಗೊಳ್ಳಹಳ್ಳಿ, ಬಿದ್ರಳ್ಳಿ, ಕಿತ್ತನೂರು, ಈ ಕಡೆ ಬೊಮ್ಮೇನಹಳ್ಳಿ, ಕಮಸಂದ್ರ, ವೈಟ್ಫೀಲ್ಡು ಮತ್ತು ಲಗ್ಮೇನಹಳ್ಳಿ, ಈ ಕಡೆ ಇನ್ನೂ ಸುಮಾರು ಊರುಗಳಿದೆ. ಇನ್ನು ಸುಮಾರು ಒಂದು 70ರಿಂದ 80 ಊರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆದಂತೆ ಅವರು ಕೂಡ ನಮ್ಮ ಜೊತೆ ಸಹಕರಿಸಿ ಈ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ, ನಾವು ಕೂಡ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಬರ್ತವೆ ಅಂತ ನಿಜವಾಗಲೂ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ತಾಯಿ ನಮ್ಮನ ಕೃಪೆ ಆಯಿತಾ. ಆ ನಮ್ಮಮ್ಮನ ಶಕ್ತಿಯಿಂದ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ತುಂಬ ಜನ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಆ ಶಕ್ತಿಗಳಿಗೆ ಯಾರ್ಯಾರು ಬಂದಿದ್ದೀರೋ, ಕಾರಣಾಂತರಗಳಿಂದ ಪಾಪ ಕೆಲಸ ಕಾರ್ಯಗಳಿಂದ ಯಾರು ಬಂದಿಲ್ವೋ ಅವ್ರಿಗೂ ಕೂಡ ನಮ್ಮ ಮತ್ತು ನಮ್ಮ ಕುಟುಂಬದ ಕಡೆಯಿಂದ ಸಾಷ್ಟಾಂಗ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಂಜೆ 6 ಗಂಟೆಯಿಂದನೇ ಸುತ್ತಪೂಜೆ ಮಾಡುವ ಮುಖಾಂತರ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ನಿನ್ನೆ ಸಂಜೆಯಿಂದನೂ ಇವತ್ತು ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗಿದೆ, ಇವತ್ತವರೆಗೂ ಕಂಟಿನ್ಯೂ ಅನುದಾನ ನಡೀತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಆದಂತಹ ವೀರಗಾಸೆ ತೊರನಹಳ್ಳಿ ತಂದವರು ಮತ್ತು ತಮಿಳುನಾಡು ತಂಡದಿಂದ ಒಂದು ಪಂಬೆ ವಾದ್ಯ ಮತ್ತು ಕಾಳಿ ವೇಷದವರು, ಅಮ್ಮನ ಕಾಳಿ ವೇಷದವರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ಯಶಸ್ವಿ ಮಾಡಿಕೊಟ್ಟವ್ರೆ. ಮತ್ತು ಒಂದು ಅನ್ನದಾನದ ರೂಪದಲ್ಲಿ ಬೊಫೆ ರೀತಿ ಸಿಸ್ಟಮಲ್ಲಿ ಒಂದು ಟೊಮೊಟೊ ಬಾತ್ ಆಗಲಿ, ಒಂದು ಕೇಸರಿ ಬಾತ್ ಆಗಲಿ, ಸ್ವೀಟ್ ಆಗಲಿ, ಒಂದು ಸ್ವೀಟ್ ಕೊಡೋ ಮುಖಾಂತರ ಶಕ್ತಿಗಳಿಗೆ ಒಂದು ಅನ್ನದಾನವನ್ನು ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀರಿ ಅಂತೇಳಿ ಬಯಸ್ತೀನಿ. ನನ್ನ ಹೆಸರು ಮಂಜುನಾಥ್, ಖಜಾಂಚಿ, ಮಂಡೂರು ಪೂಜಾ ಮಂಡಳಿ, ಮೇಲ್ಮರುವತ್ತೂರು ಆದಿಪರಾಶಕ್ತಿ ವಾರ ಪೂಜಾ ಮಂಡಳಿ, ಮಂಡೂರು, KEB ಹತ್ತಿರ ಮಂಡೂರು.